ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಫ್ಯಾಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೋಡು ಮೇಘಮ್ಮನ ಇಲ್ಲಿ 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 ನೋಡು. ನಾನು ನಮ್ಮ ಪಾಪು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಹಾಸನಕ್ಕೆ ಬಂದಿದ್ವು. ಯಾಕೆ ಅಂತಂದರೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕಾಗಿತ್ತು. ಇವತ್ತು ಪಾಪು ಬರ್ತಿದ್ನಲ್ವ, ಅವನ ಹೆಸರು ವೇದಾಂತ್ ಅಂತ. ಈಗಲೇ ನಾನು ಹೆಸರನ್ನ ರಿವೀಲ್ ಮಾಡ್ತಿದ್ದೀನಿ, ಆದರೆ ಫೇಸ್ನ ರಿವೀಲ್ ಮಾಡಲ್ಲ. ಯಾಕೆ ಅಂತಂದರೆ ದೃಷ್ಟಿ ಆಗಿಬಿಡುತ್ತೆ ಅಂತ ಗೊತ್ತಲ್ಲ, ಅದಕ್ಕೋಸ್ಕರ ರಿವೀಲ್ ಮಾಡಲ್ಲ. ಅವನು ಏನಕ್ಕೆ ಅಂದರೆ ನಾವು ಒಂದ್ಸಲ 3 ತಿಂಗಳಿಗೊಂದ್ಸಲ 5 ತಿಂಗಳಿಗೊಂದ್ಸಲ ಮನೆ ಕರ್ಕೊಂಡು ಬರ್ತೀವಿ. ಈಗಲೇ ಕರ್ಕೊಂಡು ಬಂದಿಲ್ಲ, 9 ತಿಂಗಳು ಲೆಕ್ಕದಲ್ಲಿ ಕರ್ಕೊಬರೋದು, ಆದರೆ 3 ತಿಂಗಳು 5 ತಿಂಗಳಿಗೋಸ್ಕರ ಈಗಲೇ ಕರ್ಕೊಂಡು ಬಂದ್ವು. ಯಾಕಂದರೆ ಅವ್ರ ಅಮ್ಮಂಗೂ ಇವಾಗ ಏನು ಹೊಲದಲ್ಲಿ ಕೆಲಸ ಇರಲಿಲ್ಲ, ಅದಕ್ಕೋಸ್ಕರನೇ ಈಗಲೇ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಸ್ವಲ್ಪ ಡೆಕೋರೇಷನ್ಗೆ ಬಲೂನು, ಹೂವು ಎಲ್ಲ ತೊಗೊಂಡು ಮನೆಗೆ ಹೋದ್ವು. ಅವ್ಳಿಗೂ ಏನೇನೋ ಕೊಡಿಸ್ದೆ, ತಿಂದಲು, ಮನೆಗೆ ಹೋದ್ವು. ಅದಾದಮೇಲೆ ಹೂವು ತಂದಿಂದನೇ ಯಾವ ಥರ ಡೆಕೋರೇಷನ್ ಮಾಡೋದು ಅಂತ ನಿಮಗೆ ತೋರಿಸ್ತಿದ್ದೆ. ಫಸ್ಟು ಬಾಗ್ಲ ಹತ್ರ ಮಾಡಿದೆ, ಗಾಳಿಗೆ ಎಲ್ಲ ಆರೋಯ್ತು. ಅದಕ್ಕೆ ಅವರು ಬೇಗ ಬರ್ತಿದ್ದಾರಲ್ಲ ಅಂತ ಬಡ 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 ಅಂತ ಮಾಡ್ತಿದ್ದೆ. ಆದಮೇಲೆ ಇನ್ನೂ ಬರಲಿಲ್ಲ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇದೆ ನೋಡಿ ಹೆಂಗೆ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು, ಆಮೇಲೆ ಆಯಿತು ಅಂದ್ಬಿಟ್ಟು ಆ ಕಡೆ ಮಾಡೋಣ ಅಂತ ಅಂದ್ಬಿಟ್ಟು, ಬಾಗ್ಲ ಹತ್ರ ಬೇಡ, ಮನೆ ಒಳಗಡೆನೇ ಮಾಡಿಬಿಡೋಣ, ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಮನೆ ಒಳಗಡೆ ಮಾಡಿದೆ. ಈ ಥರ ಬಂದಿತ್ತು ಫೈನಲ್ಲು. ಚೆನ್ನಾಗಿ ಮಾಡಿರಲಿಲ್ಲ ನಾನು. ಆಮೇಲೆ ಇನ್ನೊಂದು ಸಲ ಮಾಡ್ತೀವಿ, ಈ ಥರ ಬಂತು. ಈ ಥರ ಬಂದಾಗ ಇನ್ನೂ ಚೆನ್ನಾಗಿ ಬರಲೇ ಇಲ್ಲ ಹೇಳಬೇಕು ಅಂತಂದರೆ. ಹೆಂಗೆಂಗೋ ಬಂದ್ಬಿಡ್ತು. ಯಾಕಂದರೆ ಅರ್ಜೆಂಟಲ್ಲಿ ಮಾಡಿದ್ದೀವಿ. ಯಾಕೆಂದರೆ ಅವ್ರು ಬರ್ತಿದ್ದಾರೆ, ನಮಗೆ ಏನೋ ಪ್ರಿಪೇರೇ ಮಾಡಿಲ್ಲ. ನಾನು ಅಡುಗೆನೂ ಮಾಡಬೇಕಾಗಿತ್ತು, ಅಡುಗೆಗೂ ನಾನು ಏನೂ ಮಾಡಿಲ್ಲ, ಹಾಸನ ಕೊಟ್ಟೋಗ್ಬಿಟ್ಟಿದ್ದೀನಿ. ಹಾಸಲ್ಲಿ ನೋಡಿದ್ರೆ ಬಸ್ಸು ಸಿಗ್ತಾನೆ ಇಲ್ಲ ಮನೆಗೆ ಹೋಗೋಕ್ಕೆ. ಅಯ್ಯೋ ಏನು ಮಾಡೋದು, ಟೈಮಿಂಗ್ಸ್ ಬಸ್ ಬೇರೆನಾ, ಅದು ಸಿಗ್ತಾನೆ ಇಲ್ಲ. ಆಮೇಲೆ ಆರತಿ ತಟ್ಟೆಗೆ ರೆಡಿ ಮಾಡಿಕೊಂಡೆ. ಆರತಿ ತಟ್ಟೆಗೆ ರೆಡಿ ಮಾಡಿ ಈ ಥರ ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಆರತಿ ತಟ್ಟೆ. ಸುಮ್ಮನೆ ನಾನೊಂದು ವೀಡಿಯೋ ಕ್ಯಾಪ್ಚರ್ ಇರಲಿ ಅಂತ ಅಂದ್ಬಿಟ್ಟು ಮನೆ ಅಡುಗೆ ಅರಶಿನ, ಕುಂಕುಮ, ಆಮೇಲೆ ಮಾಮೂಲಿ ಮನೆ ದೇವ್ರ ಅರಶಿನ ಎರಡೂ ಹಾಕಿ ದೀಪ ಇಟ್ಟು ದೀಪ ಹಚ್ಕೊಂಡು ಒಂದು ಕಣ್ಣೆಲೆ ಅಂತ ಮಾಡ್ತಾರೆ. 3 ಕಡೆನೂ ಕಿತ್ಬಿಟ್ರೆ ಕಣ್ಣೆಲೆ ಅಂತ ಆಗುತ್ತೆ. ಫೈನಲ್ ಅವ್ರು ಬಂದರು. ನನಗಂತೂ ಬೆಳಗ್ಗೆಯಿಂದ ಅವ್ನು ಬರ್ತಿದ್ದೇನೆ ಅಂತ ಗೊತ್ತಾದ ಮೇಲಿಂದ ಕೈ ಕಾಲೇ ಆಡಿಲ್ಲ, ಅಷ್ಟು ಖುಷಿ ಆಗ್ಬಿಟ್ಟೈತೆ. ಅವನಂದರೆ ನನಗೆ ಸಿಕ್ಕಾಬಿಟ್ಟೆ ಇಷ್ಟ. ನಮ್ಮ ಊರುವೇ ಆಗಿರ್ಬೋದು, ಅವನಾಗಿರ್ಬೋದು, ಇಬ್ಬರು ಅಂದರೆ ನನಗೆ ಸಖತ್ ಇಷ್ಟ. ಫೈನಲ್ಲು ಅವರು ಬಂದರು ನೋಡಿ, ಕಾರಲ್ಲಿ ಬರ್ತಿದ್ದಾರೆ. ನಮ್ಮನೆ ಸುತ್ತಮುತ್ತ ಯಾವ ಥರ ಗಾಳಿ ಬೀಸುತ್ತೆ ನೋಡಿ, ಯಪ್ಪ ದೇವ್ರೆ, ಸಿಕ್ಕಾಬಿಟ್ಟೆ ಗಾಳಿ. ಅದಕ್ಕೆ ಅಲ್ಲಿ ಮಾಡಿ ಡೆಕೋರೇಷನ್ ಮುಂದೆ ಮಾಡಿದೆ, ತೋರಿಸ್ತೀನಿ, ಇನ್ನೂ ಬಾಕಿ ಇದೆ ವಿಡಿಯೋ. ಯಾರು ಕೈ ತೆಗಿರಿ ಮಾವ. ಆಮೇಲೆ ಬಂದ್ಬಿಟ್ಟು ಒಳಗೆ ಬರೋಕ್ಕಿಂತ ಮುಂಚೆ ಬಾಗಿಲು ಪೂಜೆ ಮಾಡಿಸಿದ್ರು. ಯಾಕಂತಂದರೆ ಫಸ್ಟ್ ಟೈಮ್ ಬರ್ತಿರೋದು ಅನ್ನೋ ಒಂದು ವಾಡಿಕೆ ಇರುತ್ತೆ ಅಲ್ವಾ, ಮಗು ಕರ್ಕೊಂಡು. ಅದಕ್ಕೆ ಬಾಗಿಲು ಪೂಜೆ ಮಾಡಿಸ್ತಾರೆ. ಅವಳ ಕೈಯಲ್ಲಿ ಬಾಗಿಲು ಎಲ್ಲ ತೊಳೆಸಿ, ಅವಳ ಕೈಲಿ ಅಂದರೆ ಅಮ್ಮನೇ ತೊಳ್ಕೊಟ್ರು. ಅವಳು ಬರೀ ಅಮ್ಮ ರಂಗೋಲಿ ಹಾಕಿದ್ರು, ಅವಳು ಬರೀ ಅರಿಶಿನ ಕುಂಕುಮ ಇಕ್ಕಿ ಹೂವು ಇಟ್ಟು ಮಂಗಳಾರತಿ ಮಾಡಿ ಎಲ್ಲ ಪೂಜೆ ಮಾಡಿದ್ಲು. ತುಂಬ ದಿವಸ ಆಗಿತ್ತು ನೋಡಿ, ಒಂಥರ ಯಾವ ಥರ ಆಯ್ತು ನಾವು ಕುಯ್ ಬಿಡೋಣ. ಮಾಡು ಈಚೆ ಮಾಡ್ಬೇಕು. ಅಯ್ಯೋ, ನನಗೆ ಆರತಿ ಮಾಡೋದಂದರೆ ಎಷ್ಟು ಇಷ್ಟ ಅಂತಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಅದರಲ್ಲೂ ವೇದಾಂತಿಗೆ ನಾನೇ ಆರತಿ ಮಾಡಬೇಕು ಅಂತ ಆರತಿ ಮಾಡ್ತಿದ್ದೆ. ಅದಾದಮೇಲೆ ಅವಳು ನಮ್ಮಿಬ್ರೂ ಅಮ್ಮ ಅಂತಾಳೆ, ನನ್ನನ್ನು ಒಂದು ಸಲ ಮೇಘಮ್ಮ ಅಂದು ಅಮ್ಮ ಅಂತಾಳೆ. ನಾನು ಹೇಳ್ತಿದ್ದೆ ನಡೆಸ್ಕೊಂಡು ಹೋಗು ಅಂತ, ಅವಳು ನಗ್ತಾ ಇದ್ಲು, ನಡೆಸ್ಕೊಂಡು ಹೋಗ್ಬೇಕು ಅಂತ. ನಂಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ.
ನೀನೇನೆ ವೇದ ಅಲ್ಲ ಕಣ್ಣು ಪುಟ್ಟ ಪುಟ್ಟ ಕಣಪ್ಪ ನಂಗೆ ಕಡಿ ಮ್ಯಾಚ್ ಬಾಕ್ಸ್ ಇಲ್ಲ ಅಯ್ಯ ಊರ್ ಬೇ ಬಿದ್ದಾಳು ನೀನು ಅಲ್ಲಿ ನೋಡ ನೆಗಡ್ತಿರೋದು ಅದು ಯವ್ವೇ ವೇದ ತಿನ್ನಿಸ್ತಾರ ಮಕ್ಳಿಗೆ ಕೊಲ್ಲು ಎತ್ತಾಕ್ಬಿಡ್ತೀನಿ ನಿನ್ನ ಮೇಲೆ ಕಟ್ ಮಾಡಿಸು ಬನ್ನಿ ನಿನ್ನ ಪ್ಲೇಟಿಗೆ ಹಾಕ್ಕೊಡ್ತೀನಿ ಅಜ್ಜಿ ಅಕ್ಕಂಗೆ ಎಲ್ರಿಗೂ ತಿನ್ನಿಸ್ಲಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಕೊಡು ಇಲ್ಲಿ ಕಟ್ ಮಾಡಿ ಐಸ್ ಕ್ರೀಮ್ ಅಲ್ಲ ತಿನ್ಸು ಅಲ್ಲೇ ಬರ್ನೇ ಮಂಗಣ ಅದು ಎಂಥದ್ದು ಗೊತ್ತಾ ಎಷ್ಟೆಲ್ಲ ಬೇಡ ಕಸ ಎಲ್ಲೇ ತಿನ್ನು ಸಾಕು ಕಸ ಅಲ್ಲ ಬಿಡು ಬಿಡಪ್ಪ ತಗಲ್ದೆ ಬಂಗೆ ಅವನಿಗಂತೂ ಎಲ್ಲರೂ ಕೇಕ್ ತಿನ್ಸಾಟ ನಮ್ಮ ಮನೆಯವರು ನಾನು ಎಲ್ಲರೂ ತಿನ್ನಿಸ್ತಾಯಿದ್ರು ಅಮ್ಮನೂ ನಮ್ಮ ಅತ್ತೆನೂ ತಿನ್ನಿಸ್ತಾಯಿದ್ರು ಎಲ್ಲರೂ ಬೇಡ ಬೇಡ ತಿನ್ನಿಸ್ಬೇಡಿ ಅಂತ ಹೇಳ್ತಾಯಿದ್ರು ಹಂಗೂ ತಿನ್ನಿಸ್ತಾಯಿದ್ದು ಯಪ್ಪ ನಿಜವಾಗ್ಲೂ ಖುಷಿ ಆಯಿತು ಅಂತ ಬಂದಿದ್ದು ಯಪ್ಪ ಅವನಂತೂ ಎಲ್ಲನೂ ಪಿಣಿ 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 ಅಂತ ನೋಡೋನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ಇಷ್ಟೇ ನನ್ನ ಸರ್ಪ್ರೈಸು ಮತ್ತು ಇಷ್ಟೇ ಈ ವಿಡಿಯೋ. ಬಾಯ್. ಥ್ಯಾಂಕ್ ಯು ಸೊ ಮಚ್. ಸೆಲೆಬ್ರೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.